ಇವರು ಮೈತ್ರಿ ಅಂತ. ಇವ್ರು ನಮ್ಮ ಅಕ್ಕ, ದೊಡ್ಡಕ್ಕ. ಹೌದಾ, ಥ್ಯಾಂಕ್ ಯು ಸರ್. ಇವೆಲ್ಲ ನಮ್ಮ ಮಾವ ಅವ್ರು ಸಂಪಾದಿಸಿರುವಂಥ ಗೌರವ. ಈಗ ನಾವು ನೋಡಿದ್ದು ನಮ್ಮ ಮಾವ ಅವ್ರದ್ದು ಹಳೆ ಮನೆ. ಮನೆ ಹೆಸರು ಅದ್ವಿತಿ. ತುಂಬ ಚೆನ್ನಾಗಿದೆ, 3 ಫ್ಲೋರು ಡುಪ್ಲೆಕ್ಸ್ ಬಿಲ್ಡಿಂಗು. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಒಂದು ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ. ಯಾವ ಗೃಹ ಪ್ರವೇಶ ಅಂದ್ಕೊಂಡ್ರೆ, ನಮ್ಮ ಮಾವ ಅವ್ರದ್ದು. ನಮ್ಮ ಮಾವ ಅಂದರೆ ನಮಗೆ ಸೋದರ ಮಾವ ಆಗಬೇಕು. ಅಂದರೆ ನಮ್ಮ ಅಮ್ಮ ಇದ್ದಾರಲ್ಲ, ಅವರ ಅಣ್ಣ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ವಿ. ಇಲ್ಲಿ ನಮ್ಮ ರಿಲೇಟಿವ್ಸ್ ಯಾರ್ಯಾರು ಸಿಗ್ತಾರೆ ಮತ್ತು ಇಲ್ಲೆಲ್ಲ ಏನೇನಾಯಿತು ಇವತ್ತಿನ ಬ್ಲಾಗಲ್ಲಿ ನೋಡಿವ್ರಂತೆ. ಇವರು ಮೈತ್ರಿ ಅಂತ. ಅವರು ಒಂದು ಮಂಜಣ್ಣ ಅಂತ. ಸಿಟ್ಟು ಜಾಸ್ತಿ ಅವ್ರಿಗೆ, ಮಾತು ಜಾಸ್ತಿ ಅಲ್ವಾ? ಇಲ್ಲ, ಮಾತಾಡಲ್ಲ ಅವರು. ಚೆನ್ನಾಗಿದ್ದೀರಾ? ಹಾಂ, ಬರ್ತೀವಿ. ಮಗಳಲ್ಲಿ ಮಗಳು ಸ್ಕೂಲ್. ಹೌದಾ, ಎಲ್ಲ ಸ್ಕೂಲ್. ಹೌದಾ, ಹಾಂ ಹಾಂ. ನಡ್ರಿ ಸರ್. ನೀವು ಯಾವಾಗ ಬಂದ್ರಿ? ಹೌದಾ. ಇಲ್ಲಿಗೆ ಬರ್ತಿದ್ದಂಗೆ ಎಲ್ರಿಗೂ ವೆಲ್ಕಮ್ ಡ್ರಿಂಕ್ ಕೊಡ್ತಾ ಇದ್ದಾರೆ ನೋಡ್ರಿ. ಕಲ್ಲಂಗಡಿ ಹಣ್ಣಿನ ಜ್ಯೂಸು. ಇವರು ಮಂಜಣ್ಣ ಅಂತ ಹೇಳಿದ್ನಲ್ಲ ಆಗಲೇ, ಇವರು ನಮ್ಮ ತಾಯಿ ಕಡೆ ರಿಲೇಟಿವು. ನಾವೆಲ್ಲ ತುಂಬ ಕಾಮಿಡಿ ಮಾಡ್ತೀವಿ ಇವ್ರ ಜೊತೆ. ಯಾವಾಗಲೂ ಬೈತಾ ಇರ್ತಾರೆ. ಬೈದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಬರ್ತಿದ್ದಂಗೆ. ಸ್ಟೋರಿ ಏನು ಯಾರಿಗೂ ಇದನ್ನ ಹಾಕ್ಬೇಕು ಫಸ್ಟು. ಮೊಬೈಲಲ್ಲಿ ನೋಡ್ಕೊಂಡು ಮತ್ತೆ ಬರ್ತೀವಿ. ಎದ್ದು ನಿಂತ್ಕೋ. ಮಂಜಣ್ಣ ಬಂದೈತೆ, ಕೂತ್ಕೋತೀಯ? ಎದ್ದು ನಿಂತ್ಕೋ ಅಣ್ಣ. ಕೂತ್ಕೋಣ, ಕೂತ್ಕೋಬೋಣ. ಕೂತ್ಕೋಣ, ಕೂತ್ಕೋ. ಅಲ್ಲಿ ಜ್ಯೂಸ್ ಇಸ್ಕೊಬಾರ, ಕುಡಿಯಂತೆ. ಅಲ್ಲಿ ಹಿಡಿತು. ಬಾರಮ್ಮ, ಜ್ಯೂಸ್ ಇಸ್ಕೊಂಡಿದ್ದೀವಿ. ಬಾ, ಇದು ಕುಡ್ದೋಗಿ ಜ್ಯೂಸ್ ಇಸ್ಕೊಂಡು. ಕುಡ್ದೋ ಬಾ. ತಾಣ ನೀನೇ ಕುಡಿ. 2 ಲೋಟಕ್ಕೆ ಹಾಕ್ಸಿದ್ದೀನಿ ಜ್ಯೂಸು. 2 ಲೋಟ ಹಾಕಿದ್ರು. ಇಲ್ಲಿ ಜುಬ್ಬ ಮೇಲೆ ಕೋಟ್ ಹಾಕ್ಕೊಂಡಿದ್ದಾರಲ್ಲ, ಅವರೇ ನಮ್ಮ ಮಾವನ ಮಗ. ಇಲ್ಲಿ ಬರೋ ಗೆಸ್ಟ್ಗಳಿಗೆ ಮತ್ತು ರಿಲೇಟಿವ್ಸ್ನೆಲ್ಲ ವೆಲ್ಕಮ್ ಮಾಡ್ತಾಯಿದ್ರು ಇಲ್ಲಿ ನಿಂತ್ಕೊಂಡು. ಮತ್ತು ವೆಲ್ಕಮ್ ಡ್ರಿಂಕ್ ತಗೊಳ್ಳಿ ಅಂತ ಎಲ್ಲ ಹೇಳ್ತಾಯಿದ್ರು. ಮತ್ತು ಇಲ್ಲಿ ಪೆಂಡಲೆಲ್ಲ ಹಾಕಿದ್ದಾರೆ ಬಂದವ್ರು ಕೂತ್ಕೊಳ್ಳೋದಕ್ಕೆಲ್ಲ. ಈ ಪೆಂಡಲ್ ಹತ್ರ ಎಲ್ಲ ಕೆಲವರು ನಮ್ಮ ರಿಲೇಟಿವ್ಸ್ ಎಲ್ಲ ಕೂತಿದ್ದಾರೆ. ಯಾರ್ಯಾರಿದ್ದಾರೆ ನೋಡ್ಕೊಂಡು ಮಾತಾಡ್ಸ್ಕೊಬರೋಣ ಬನ್ನಿ. ಇವ್ರು ನಮ್ಮ ಅಕ್ಕವರು. ಇವ್ರು ನಮ್ಮ ಅಕ್ಕ, ದೊಡ್ಡಕ್ಕ. ಇವರು ಚಿಕ್ಕಕ್ಕ. ಯಾವಾಗ ಬಂದ್ರಿ ನೀವು? ನೆನ್ನೆನೇ ಬಂದ್ರಾ? ಬೆಳಿಗ್ಗೆನೇ ಬಂದ್ರಾ? ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ ನೀವು? ನ್ಯೂಸ್ ಏಜೆಂಟ್. ನ್ಯೂಸ್ ಏಜೆಂಟಾ? ಯೂಟ್ಯೂಬ್ ನೋಡಬೇಕು. ರಂಗಜ್ಜಿ ಬಂದ್ಬಿಟ್ಟೈತೆ. ಯಾವಾಗ ಬಂದಜ್ಜಿ? ಯಾವಾಗ ಬಂದ್ರಿ ನೀವು? ಇವಾಗ ಹಾಂ, ಕವಿತಾ ಮೇಲೆ ಆಯ್ತು ಒಳಗಡೆ. ನೆನ್ನೆ ಬಂದ. ಚೆನ್ನಾಗಿದ್ದೀರಾ ಸರ್? ಹೌದಾ, ಥ್ಯಾಂಕ್ ಯು ಸರ್. ಹಾಂ, ಚೆನ್ನಾಗಿದ್ದಾಳೆ. ಸ್ಕೂಲ್ಗೆ ಹೋಗಿದ್ದಾಳೆ. ಅಲ್ಲ, ಪೂಜೆ ಮಾಡ್ತಿರೋದು ಮೇಲೆ ತಾನೇ ಪೂಜೆ ಬರ್ಬೋದಾ ಒಳಕ್ಕೆ? ಎಲ್ಲ ಹೆಣ್ಮಕ್ಳು ಇದ್ದಾರಲ್ಲ ಅದಕ್ಕೆ. ಹಾಯ್, ಚೆನ್ನಾಗಿದ್ದೀರಾ? ಇನ್ನು ಇವಾಗ ರೆಡಿ ಆಗ್ತವ್ರೆಲ್ಲ. ರೆಡಿ ಆದ್ಮೇಲೆ ತೆಗಿತೀವಾಗ್ಲಿ. ಹೌದಾ? ನೋಡ್ರಿ, ಇವೆಲ್ಲ ನಮ್ಮ ಮಾವ ಅವ್ರು ಸಂಪಾದಿಸಿರೋವಂಥ ಗೌರವ. ಅಂದರೆ ಅವರು ಎಲ್ಲಾದರೂ ಭಾಷಣಕ್ಕೆ ಹೋದಾಗ ಮತ್ತು ಸಮಾರಂಭಗಳಿಗೆ ಹೋದಾಗ ಅಧ್ಯಕ್ಷರಾಗಿ, ಅತಿಥಿಗಳಾಗಿ ಹೋದಾಗೆಲ್ಲ ಕೊಟ್ಟಿರುವಂಥ ಇವು ಸ್ಮರಣಿಕೆಗಳು ಏನು ಹೇಳ್ತಾರಲ್ಲ, ಇವೆಲ್ಲ ಇನ್ನೂ ತುಂಬ ಇದ್ದಾವೆ. ಇಲ್ಲೆಲ್ಲ ಇಡೋದಕ್ಕೆ ಜಾಗ ಇಲ್ಲ ಅಂತ ಚೀಲ ಕಟ್ಟಿ ಎತ್ತಿಟ್ಬಿಟ್ಟಿದ್ದಾರೆ ಒಂದಷ್ಟು ಕೆಲವೊಂದು. ಈಗ ನಾವು ನೋಡಿದ್ದು ನಮ್ಮ ಮಾವ ಅವ್ರದ್ದು ಹಳೆ ಮನೆ. ಅಂದರೆ ಅವ್ರು ಇಷ್ಟು ದಿನ ಇದ್ದಿದ್ದ ಮನೆ. ಇದ್ರ ಮೇಲ್ಗಡೆನೇ ಹೊಸ ಮನೆ ಕಟ್ಟಿದ್ದಾರೆ. ಡುಪ್ಲೆಕ್ಸ್ ಮನೆ, 3 ಅಪ್ಟಿಯರ್ ಏನೋ ಕಟ್ಟಿದ್ದಾರೆ. ಈಗ ಮನೆ ನೋಡ್ಕೊಬರೋಣ, ಹೋಗ್ತಾ ಇದ್ದೀವಿ. ಚಕ್ಕೋತ ನೋಡ್ರಿ, ಇಲ್ಲಿ ಚಕೋತ ಐತೆ. ಇದ್ರ ಮೇಲೆ ಕಣ್ಣು ನೋಡಿ. ಎಲ್ಲ ಯಾರಾದರೂ ಇದ್ರೆ ಕೂತ್ಕೊ, ಇಲ್ಲದಿದ್ದರೆ ಕೂತ್ಕೊ. ಇಲ್ವಾ? ಯಾರು ಇಲ್ಲ? ಹೌದಾ? ಎಲ್ಲ ಅಲ್ಲೇ ಇದ್ದಾರೆ.
विशिष्टाय अस्यां श्रीमद्भगवन्तो नागम्मा देवताः अष्टोत्तराः अष्टनामावಳಿ पूजाञ्च करिष्ये ಮನುಷ್ಯರಲ್ಲಿ ಓಂ ಶ್ರೀ ನಾಗಮ್ಮಾಯ ನಮಃ ಅಂದ್ಬಿಟ್ಟು ನಿಮ್ಮ ಮನೆ ದೇವರಿಗೆ ಈಗ ಕಳ್ಸೋಕೆ ಆಗ್ತಾ ಹೋಗಿ ಆಯಿತಾ. ನೋಡ್ರಿ ನಮ್ಮ ಮಾವ ನಮ್ಮ ಅತ್ತೆ ಅವರು ಪೂಜೆಗೆ ಕೂತಿದ್ದಾರೆ. ನಮ್ಮ ರಿಲೇಟಿವ್ಸ್ ಎಲ್ಲ ಇನ್ನೂ ಅಲ್ಲೇ ಪೆಂಡಲ್ ಹತ್ರ ಕೂತಿದ್ದಾರೆ, ಕೆಳಗಡೆ ಇನ್ನೂ ಬಂದಿಲ್ಲ ಇಲ್ಲಿಗೆ. ಸತ್ಯನಾರಾಯಣ ಪೂಜೆ ಏನು ಶುರುವಾಗಿಲ್ಲ ಇನ್ನು, ಈಗ ಇನ್ನೂ ನವಗ್ರಹ ಪೂಜೆಯನ್ನು ಮಾಡ್ತಾ ಇದ್ದಾರೆ. ವೇದಾಮಹ್ಯಾಯ ನಮಃ ಶುಭಾಯ ನಮಃ ಸಂಖ್ಯನ್ಯೇ ನಮಃ ಚಕ್ರಹ್ಯೇ ನಮಃ ಧ್ಯಾಯ ನಮಃ ನರಹಾಯ ನಮಃ ನರಸುರಪೂಜಿತಾಯ ನಮಃ ಗಾಯತ್ರ್ಯೇ ನಮಃ ಗಾಯತ್ರ್ಯೇ ನಮಃ ಗಂಗಾಯ ನಮಃ ದುರ್ಗಾದಿನಾಶನ್ಯೇ ನಮಃ ಗೀತಾಘನಸ್ವಹಾಯ ನಮಃ. ಚೆಕ್ಕೋತಾ ಬೇಕಿತ್ತ ಬೇಕಾ? ಇದು ನಮ್ಮ ಮಾವರದಲ್ಲ ಅನ್ಸುತ್ತೆ ಸೈಟು ನೋಡೋಣ. ಹಾಂ, ಇದು ಮನೆ ಈ ಕಡೆ, ಆ ಕಡೆ ಸೈಟಲ್ಲಿ ಬಿಟ್ಟಿರೋದು. ಇದು ಈ ಕಡೆದಾಗಿದ್ದು ನಮ್ಮ ಮಾವರದಾಗಿದ್ದು ಕಿತ್ಕೊಬಿಡ್ತಿತ್ತು, ಕಿತ್ಕೊಳೋಗ್ತಿತ್ತು ಎಲ್ಲವರು. ಯಾರು ಬೇರೆಯವರು, ನಮ್ಮ ಇವರಿಲ್ಲ, ನಮ್ಮ ಕಡೆಯವರು. ರಂಗಜ್ಜಿ ಅಲ್ಲಿ ಕೆಳಗೆ ಬಾ ಮಾತಾಡ್ಸು. ಹಾಂ ಬಾ, ನಾನು ಮಾತಾಡ್ಸ್ಕೊಂಬಂದೆ ರಂಗಜ್ಜಿನಾಗಲೇ. ಅಲ್ಲಿ ತಿಂಡಿ ತಿಂತಾ ಇಲ್ಲ, ತಿಂಡಿ ತಿನ್ನ ತಕ್ಕೋತೈತೆ ನಡಿ. ಅದ್ವಿತಿನಾ ಇದ್ರ ಹೆಸರು? ನೋಡು ಮನೆ ಹೆಸರು ಅದ್ವಿತಿ, ಮೊಮ್ಮಗಳ ಸರ್ ಅದು. ಹಾಂ ಮೇಡಮ್ ನಮಸ್ತೆ, ಚೆನ್ನಾಗಿದ್ದೀರಾ? ಹೇಳಿ ಮಗಳು ಬಂದಿಲ್ಲ. ಸ್ಕೂಲು ಇವತ್ತಲ್ಲ, ಅವ್ರಿಗೇನೋ ಪ್ರಿಪ್ರೇಟ್ರಿ ಐತಂತೆ. 2 ದಿನ 3 ದಿನ, 5th ಆಗಲಿ. ನಮ್ಮ ಹಾಸ್ಪಿಟಲ್ ಸ್ಟಾಫ್ ಇಂದ್ರ ಅಂತ ಸರ್, ಇವರು ನಿಮ್ಮ ರಿಲೇಷನ್ ಅಂತ, ನಮ್ಮ ಮಗ ಅಂತ. ತುಂಬ ಚೆನ್ನಾಗಿ ಮಾಡ್ತಾರೆ ಸರ್. ಹೌದಾ? ಅವ್ರಿಗೆ ಹೆಂಗೆ ಗೊತ್ತಾಯ್ತು ನಾವು ನಿಮ್ಮ ರಿಲೇಷನ್ ಅಂತ? ಇದು ನಾನು ಕಳಿಸಿದ್ದು, ನಂದು ಇದನ್ನ ಫೋಟೋ ನೋಡಿದ್ನಲ್ಲ, ನಿನ್ನ ಮಗಳು ನನ್ನ ಮೇಲೆ ಕೂತಿದ್ದಲ್ಲ. ಹಾಂ ಅದಾ, ಮೈತ್ರಿ ಅವ್ರ ಫಂಕ್ಷನ್ಗೆ ಹೋದಾಗ ಅದಕ್ಕೆ. ಹಾಂ ಅವಾಗ ನಮ್ಮ ಮಂಜಣ್ಣ ಅಂತ ಮಾತಾಡ್ಸಲ್ಲಪ್ಪ ನನ್ನ ಇದು ಮಾಡ್ಕೊಬಿಟ್ಟೈತೆ ನಮ್ಮ ಮೇಲೆ. ಬೇಡ ಯಾರಕ್ಕ, ನಿಜ ಗೊತ್ತಾಗಿಲ್ಲ, ಬೈಕಬಿಟ್ರಿ ಹೇಳಿ. ನನಗೆ ಗೊತ್ತಿಲ್ಲ ನಾ ಅಕ್ಕ ಹೇಳ್ರಕ್ಕ, ನಿಮ್ಮ ಪರಿಚಯ ನೀವೇ ಮಾಡ್ಕೊಳ್ರಿ. ಬಿಟ್ನು ಕುರ್ಕೆ ಇರಬೇಕು. ಗುರಮ್ಕಟ್ಟೆ ಕಂಬ. ಹಾಂ ಕಂಬಣ್ಣ ಗೊತ್ತು. ಅವ್ರು ತಂಗಿದಿರಲ್ವ? ಹೌದು. ಭಗವಂತ ನೀವು ಇಷ್ಟೇ ಅಪ್ಪ ಬಂದು ಸಿರೋದಾಗ ಬಂದು ಅಪ್ಪ ಮಾತಾಡ್ಸ್ ಬಂದೈತೆ ನನಗೆ ಗೊತ್ತಾ? ಹೌದಾ? ಈಗ ಅದಕ್ಕೆ ಒಂದು ಇದನ್ನ ಕೊಡ್ತಾನೆ, ಅದೇ ಲವ್ ಮಾಡೋದು. ಈಗ ಅದನ್ನೇ ಒಂದು ಇದು ಮಾಡ್ತೈತೆ. ಇವರು ನನಗೆ ಮರ್ತೋಗ್ಬಿಟ್ಟಿತ್ತು ರಿಲೇಷನ್ನು ಹೇಳಿ ಎಷ್ಟು ಚೆನ್ನಾಗಿ ಇದು ಮಾಡ್ತಿರ್ತಾರೆ. ಸ್ಟೇಟ್ಮೆಂಟ್ ಆಗ್ತಾನೆ. ಇವ್ರು ಗೊತ್ತು ಯಾರು ಅಂತ. ಆಮೇಲೆ ನಮ್ಮ ಬ್ಲಾಗ್ ಶುರುನಲ್ಲೇ ನೋಡಿದ್ರಲ್ಲ, ಮೈತ್ರಿ ಅಂತ ಮಾತಾಡ್ಸೋದ್ನಲ್ಲ, ಇವ್ರು ಬಂದುಬಿಟ್ಟು ನಮ್ಮ ಮಾವನ ಮಗಳು, ಚಿಕ್ಕ ಮಾವನ ಮಗಳು. ನಮ್ಮ ತಾಯಿಗೆ 2 ಅಣ್ಣ. ಒಬ್ಬರು ಬಂದುಬಿಟ್ಟು ಇವರ ಅಪ್ಪ, ಮೈತ್ರಿ ಅವರ ಅಪ್ಪ ಒಬ್ಬರು ಚಿಕ್ಕಣ್ಣ. ಇನ್ನೊಬ್ಬರು ದೊಡ್ಡಣ್ಣ ಬಂದುಬಿಟ್ಟು ಈಗ ಗೃಹ ಪ್ರವೇಶ ನಡೀತಿದೆಯಲ್ಲ ಅವರು. ಅಂದರೆ ಅವರು ತುಂಬ ಜನಕ್ಕೆ ಗೊತ್ತಿರುತ್ತೆ, ಅವರು ಮಲನ ಮೂರ್ತಿ ಅಂತ ಹೊರಗಡೆ ಎಲ್ಲ ಇದಕ್ಕೆ ಸಾಹಿತಿ ಅವರು. ಆದರೆ ನಾವು ಚಿಕ್ಕವರಿಂದ ಮೂರ್ತಿ ಮಾಮ ಅಂತಲೇ ಕರೆಯೋದು ನಮಗೆ ಮಾವ ಅವರು. ಇವರೆಲ್ಲ ಇಲ್ಲೆಲ್ಲ ಕೂತಿದ್ದಾರೆ ನೋಡ್ರಿ, ನಮ್ಮ ತಾಯಿ ಕಡೆ ರಿಲೇಟಿವ್ಸ್ ಇವರೆಲ್ಲ. ತುಂಬ ಜನ ಇಲ್ಲಿ. ಆ ರಂಗಜ್ಜಿ, ನಮ್ಮ ಶ್ರೀಮತಿ ಅವ್ರು ಮಾತಾಡ್ತಿದ್ದಾರಲ್ಲ ರಂಗಜ್ಜಿ, ಅವ್ರ ಬಗ್ಗೆ ನಮ್ಮ ಗೃಹ ಪ್ರವೇಶದ್ದು ಬ್ಲಾಗಲ್ಲಿ ಹೇಳಿದ್ದೀನಿ, ನಮ್ಮ ಮನೆ ಗೃಹ ಪ್ರವೇಶದ ಬ್ಲಾಗಲ್ಲಿ. ಅವ್ರ ಮಗನೇ ಈ ಮಂಜಣ್ಣ. ಹುಷಾರೇನಿಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆ ಅಂಗ ಚೆನ್ನಾಗಿದೆ ಅಮ್ಮಿ ಅಲ್ಲ. ಈಗ ರಂಗಜ್ಜಿನ ಮತ್ತು ನಮ್ಮ ಶ್ರೀಮತಿಯವ್ರನ್ನ ಮಾತಾಡ್ಸಿದ್ರಲ್ಲ ಈಗ ತಾನೇ, ಇವ್ರು ಬಂದುಬಿಟ್ಟು ನಮಗೆ ಆಂಟಿ, ಚಿಕ್ಕಮ್ಮ ಆಗಬೇಕು. ನಮ್ಮ ತಾಯಿ ಕಡೆಯಿಂದ ಸಂಬಂಧ, ನಮ್ಮ ತಾಯಿಗೆ ತಂಗಿ ಆಗಬೇಕು. ಬಾಬಾ ಏನು ಫುಲ್ ಇಷ್ಟೊಂದು ಆಗ್ಬಿಟ್ಟವ್ರು ನಿಮ್ಮ ಮನೆ ದೇವ್ರನ್ನ. ನಾನು ವಿಡಿಯೋ ಮಾಡ್ತಿದ್ದೀನಿ, ಬ್ಲಾಗ್ ಮಾಡ್ತಿದ್ದೀನಿ. ನೀವು ಸೆಲ್ಫಿ ತಗೊಂಡ್ರೆ ಆಮೇಲೆ ತೆಗಿತೀನಿ. ಇದೇನೋ ಅಡ್ಡ ಬರ್ತೈತೆ, ಒಂಚೂರು ಈ ಕಡೆ ಬರ್ರಿ ಒಂಚೂರು. ಹಾಂ ಹಾಂ ಓಕೆ 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 ಓಕೆ.
ಯಾವುದೇ ಫಂಕ್ಷನ್ ಆಗಲಿ ಹೆಣ್ಮಕ್ಳು ನೀಟಾಗಿ ರೆಡಿಯಾಗಿರ್ತಾರಲ್ಲ ಆವಾಗ ಒಂದೆರಡು ಸೆಲ್ಫಿ ಒಂದೆರಡು ಗ್ರೂಪ್ ಫೋಟೋ ಎಲ್ಲ ತೊಗೊಂಡ್ರೇ ಅವ್ರಿಗೆ ಸಮಾಧಾನ ಖುಷಿ ಎಲ್ಲ. ಅದೇ ಥರ ಇವರು ಫೋಟೋಗಳು ತಕ್ಕೊಂಡ್ರು. ಕೆಲವೊಂದು ಫೋಟೋಗಳ್ನ ಅವ್ರಿಗೆ ತಕ್ಕೊಟ್ಟೆ. ಇಲ್ಲಿ ಮನೆ ಮುಂದೆ ರೋಡಲ್ಲೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು. ಇಲ್ಲೆಲ್ಲ ನರಸಿಂಹಸ್ವಾಮಿದು ಇದನ್ನ ಹಾಕಿದ್ದಾರೆ ನೋಡ್ರಿ ಎಲ್ಲನೂ. ವೇಷನು ನರಸಿಂಹ ಅಂತೆ. ಇದು ಒಂದು ಯಾವುದೋ ಒಂದು ನರಸಿಂಹ. ಆಮೇಲೆ ಇಲ್ಲಿ ನೋಡ್ರಿ, ಇದು ನರಸಿಂಹಸ್ವಾಮಿ ಓಂ ಪ್ರಕಾಶ್ ಗೊತ್ತಲ್ಲ, ಓಂ ಪ್ರಕಾಶ್ ರಾವ್ ಅಂತ ಡೈರೆಕ್ಟ್ರ್ ಇದ್ದಾರೆ ಕನ್ನಡದಲ್ಲಿ. ಓಂ ಪ್ರಕಾಶ್ ಅಂದರೆ ನರಸಿಂಹ ಇದು ಹೆಸರು. ಅವತಾರ ನರಸಿಂಹ ಅಂತೆ. ನರಸಿಂಹಸ್ವಾಮಿ ಇದು ಇಷ್ಟೊಂದು ಅವತಾರಗಳಿದೆ. ಶ್ರೀ ನರಸಿಂಹದೇವ, ಪ್ರಹ್ಲಾದ ನರಸಿಂಹ, ಭಕ್ತ ಪ್ರಹ್ಲಾದ ನೆನಪಾಗಿತ್ತು. ಇದು ವೀರ ನರಸಿಂಹ ಅಂತೆ. ನಮಗೆ ಕೃಷ್ಣ ಅವತಾರ ಗೊತ್ತಲ್ಲ, ನಾವು ದಶಾವತಾರ, ಅದರಲ್ಲಿ ಎಲ್ಲ ಅವತಾರದಲ್ಲೂ ನರಸಿಂಹ ಅವತಾರ ಒಂದು ಅಂತ ಕತೆ ಕೇಳಿದ್ದೀವಿ. ಆದರೆ ಇಲ್ಲಿ ನೋಡಿದ್ರೆ ಎಷ್ಟೊಂದು ನರಸಿಂಹ ಸ್ವಾಮಿನಲ್ಲೇ ಬೇರೆ ಬೇರೆ ಅವತಾರಗಳಿದ್ದಾವೆ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇದು. ಇದ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ರೆ ತಿಳಿಸಿ ಕಮೆಂಟ್ ಮೂಲಕ. ನಾವು ಮೈತ್ರಿ ಜೊತೆಲಿ ಚೆನ್ನಾಗಿದ್ದೀರಾ ಚಿಕ್ಕಮ್ಮ? ನಾವು ಆಗಲೇ ಬಂದ್ವಿ. ಈಗ ಚಿಕ್ಕಮ್ಮ ಅಂತ ಮಾತಾಡ್ಸೋದ್ನಲ್ಲ, ಅವರು ಬಂದುಬಿಟ್ಟು ನಮ್ಮ ಮಂಜಣ್ಣವ್ರಿಗೆ ಅಕ್ಕ ಆಗಬೇಕು. ನಮ್ಮ ಶ್ರೀಮತಿಯವರು ಪ್ರೆಗ್ನೆಂಟ್ ಇದ್ದಾಗ ಚೆಕಪ್ಗೆಲ್ಲ ಹಾಸ್ಪಿಟ್ಲಿಗೆ ಹೋಗ್ತಿದ್ವಿ ತುಮಕೂರಲ್ಲಿ. ಆಗ ಇವ್ರ ಮನೆಗೆ ಹೋಗ್ತಾ ಇದ್ದಿದ್ದು. ಮತ್ತು ನಮ್ಮ ಶ್ರೀಮತಿಯವ್ರಿಗೆ ಡೆಲಿವರಿ ಆದಾಗ ಸಹ ಊಟ ತಿಂಡಿ ಎಲ್ಲ ಹಾಸ್ಪಿಟ್ಲಿಗೆ ಇವ್ರ ಮನೆಯಿಂದನೇ ಕೊಟ್ಟು ಕಳಿಸ್ತಿದ್ರು. ಕೆಲವೊಂದು ಮಾಡಿದ ಉಪಕಾರನೆಲ್ಲ ಸ್ಮರಿಸ್ಕೋಬೇಕು, ನೆನಪಿಸ್ಕೊತಾ ಇರ್ತೀವಿ ಅವ್ರನ್ನ ಆವಾಗವಾಗ ಯಾವಾಗಾದ್ರೂ. ಮತ್ತು ಇವರು ಅಷ್ಟೇ, ಇವರು ರಾಮಚಂದ್ರ ಚಿಕ್ಕಪ್ಪ ಅಂತ, ಇವರು ಚಿಕ್ಕಪ್ಪ ಆಗ್ಬೇಕು ನಮಗೆ. ಇವರು ಅಷ್ಟೇ, ಇವರು ಇದರಲ್ಲಿದ್ದರು ಸ್ಕ್ಯಾನಿಂಗ್ ಡಿಪಾರ್ಟ್ಮೆಂಟಲ್ಲಿ. ಅವಾಗೆಲ್ಲ ನಾವು ಚೆಕಪ್ಗೆ ಹೋದಾಗ ಡಾಕ್ಟ್ರಿಗೆಲ್ಲ ಕಾಲ್ ಮಾಡಿ ಮಾತಾಡಿ ಸ್ವಲ್ಪ ಈ ವಿಷಯದಲ್ಲೇ ಹೆಲ್ಪ್ ಮಾಡಿದ್ದಾರೆ, ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಇವ್ರನ್ನ ನೆನೆಸ್ಕೋಬೇಕು. ಇವರು ಕಂಬಣ್ಣ ಅಂತ ನಮ್ಮ ರಿಲೇಟಿವೇನೆ. ಗುರಮ್ಮನ ಕಟ್ಟೆಯಲ್ಲಿ ಇವ್ರದ್ದು ಜಮೀನು ಎಲ್ಲ ಐತೆ, ಬಾಳೆ ತೋಟ, ಅಡಿಕೆ ತೋಟ ಎಲ್ಲ. ಇವರು ಆ ಬಾಳೆ ತೋಟದಲ್ಲೇ ನಮ್ಮನೆ ಗೃಹ ಪ್ರವೇಶಕ್ಕೆ ಬಾಳೆ ಎಲೆ ಎಲ್ಲ ಕೊಯ್ಕೊಂಡು ಬಂದಿದ್ದು. ಮತ್ತು ಇವರು ನಮ್ಮ ರಾಮಚಂದ್ರ ಚಿಕ್ಕಪ್ಪ ಅಂತ ಹೇಳಿದ್ನಲ್ಲ, ಅವ್ರ ಮಕ್ಳಿಗೆ ಹೆಣ್ಣೇನ ಹುಡುಕ್ತಾ ಇದ್ದಾರೆ. ಇವರು ಯಾವುದೋ ತೋರಿಸ್ತಾಯಿದ್ರು, ನಮ್ಮ ರಿಲೇಟಿವಲ್ಲಿ ಒಂದು ಹೆಣ್ಣಿದೆ ನೋಡ್ರಿ ಅಂತ ತೋರಿಸ್ತಾ ಇದ್ದರು. ಈಗಂತೂ ಗಂಡು ಮಕ್ಳಿಗೆ ಹೆಣ್ಣು ಸಿಗೋದೇ ಕಷ್ಟ ಆಗಿಬಿಟ್ಟೈತೆ ತುಂಬ. ಅದರಲ್ಲೂ ಓದಿರೋರಿಗೆ ಈ ಥರ ಆದರೆ ಹಳ್ಳಿನಲ್ಲಿರೋರಿಗೆ ಇನ್ನೂ ಎಷ್ಟು ಕಷ್ಟ ಇರ್ಬೋದು. 10 ವರ್ಷಗಳ ಹಿಂದೆ ಮದುವೆ ಆಗಿರೋದಕ್ಕೆ ನನಗೂ ಹೆಣ್ಣು ಸಿಕ್ತು ಅನಿಸುತ್ತೆ. ಈ ಟೈಮಲ್ಲಿ ಆಗಿದ್ದರೆ ಖಂಡಿತ ಹೆಣ್ಣು ಸಿಗ್ತಿರ್ಲಿಲ್ಲ, ನಂಗೆ ಮದುವೆನೂ ಆಗ್ತಿರ್ಲಿಲ್ಲ ಅನಿಸುತ್ತೆ. ಹಳ್ಳಿನಲ್ಲಿರೋರಿಗೆ ಅಂದರೆ ಹೆಣ್ಣು ಕೊಡೋದು ಕಷ್ಟ. ಅದು ಹೆಣ್ಣೆತ್ತಿರೋರು ತಪ್ಪು ಅಂತ ಅಲ್ಲ, ಹೆಣ್ಮಕ್ಳು ಹೆಣ್ಣು ಸಂಖ್ಯೆ ಕಡಿಮೆ ಆಗಿರ್ಬೋದು, ಅಥವಾ ಹೆಣ್ಮಕ್ಳು ತುಂಬ ಓದಿ ಒಳ್ಳೆ ವಿದ್ಯಾವಂತರಾಗಿದ್ದಾರೆ, ಇದೇ ಕಾರಣ ಇರ್ಬೋದು. ಆಮೇಲೆ ಕೆಲವೊಂದು ಫಂಕ್ಷನ್ಗಳಲ್ಲಿ ಮದುವೆ ಫಿಕ್ಸ್ ಆಗಿಬಿಡ್ತವೆ. ನಮ್ಮ ಮದುವೆನೂ ಅದೇ ಥರ ಫಿಕ್ಸ್ ಆಗಿದ್ದು. ನಮ್ಮ ಅತ್ತೆ ಮಗನ ಮದುವೆ, ಅಂದರೆ ನಮ್ಮ ತಂದೆ ಕಡೆಯಿಂದ ರಿಲೇಟಿವ್, ಅವರು ಮಗನ ಮದುವೆಗೆ, ಅಂದರೆ ನನ್ನ ಚಡ್ಡಿ ದೋಸ್ತ ಅವನು. ಅವನ ಮದುವೆಗೆ ಬಂದಾಗ ನಮ್ಮ ಶ್ರೀಮತಿಯವರು ಅವ್ರು ನೋಡಿಬಿಟ್ಟು ನಮ್ಮಪ್ಪ ನಮ್ಮ ಅಜ್ಜಿ ಅವರೆಲ್ಲ ಒಪ್ಪಿ ನೋಡಿ ಮದುವೆ ಮಾಡಿಸಿದ್ದು. ಅಂದರೆ ರಿಲೇಟಿವೇ ಅಲ್ವಾ, ಹಾಗಾಗಿ ಹೆಣ್ಣು ಕೊಟ್ಟರು. ಹೇಗೋ ಮದುವೆ ಆಯಿತು. ಇವ್ರು ಬಂದಮೇಲೆ ನನ್ನ ಜೀವನ ಚೆನ್ನಾಗಾಯಿತು ಅಂತಲೂ ಹೇಳ್ಬೋದು. ನಾವೇನು ಎದ್ರುಕೊಳ್ಳಲ್ಲ ಆಯ್ತಾ? ಅಲ್ಲ, ಅವ್ರಿಗೆ ತಲೆ ಐತೆ ಅಂದ್ಕೊಂಡಿದ್ದೆ, ತಲೆ ತಿನ್ನಕ್ಕೆ ತಲೆ ತಿನ್ಬೋದು. ಇದು ನೋಡು ಇಂಥ ರುಚಿ ಐತೆ, ಇದು ನೋಡು ಇಂಥ ರುಚಿ ಐತೆ. ನಿಮ್ಮ ಊರಿಗೆ ಬರ್ಬೇಕಣ್ಣ ಒಂದಿನ, ನಿಮ್ಮ ತೋಟದ ತಂದೆ, ನಿಮ್ಮ ತೋಟ ಎಲ್ಲ ಒಂದ್ಸಲ ವಿಡಿಯೋ ಮಾಡಬೇಕು. ಒಂದ್ಸಲ ಬರಬೇಕು ನಿಮ್ಮೂರಿಗೆ. ನಿಮ್ಮೂರು ದಾರಿನೇ ಮರ್ತೋಗೈತಿ, ಮರ್ತೋಯ್ತು ಇರೋರು ದಾರಿ. ಅಂದರೆ ನಾವು ಚಿಕ್ಕವರಿದ್ದಾಗ ಇಲ್ಲೆಲ್ಲ ಹೋಗಿದ್ವಿ, ಚಿಕ್ಕ ಮರ ಇದ್ವು, ಎಳ್ನೀರು ಕುಡಿತಾ ಇದ್ವಿ. ಅದಕ್ಕೆ ಅದು ಕೆತ್ಕಿರೋದನ್ನೆಲ್ಲ ನೋಡ್ಬೇಕಲ್ಲ, ಯಾರನ್ನ ಬೈತಾನೆ ಇಲ್ಲ ಈ ಬಣ್ಣ ಯಾಕೆ. ಮಂಜಣ್ಣ ನೋಡ್ರಿ, ಇವರು ಮೈತ್ರಿ ಮಗನ ಜೊತೆ ಆಟ ಆಡ್ತಾವ್ರೆ. ಈ ನಮ್ಮ ರಿಲೇಟಿವ್, ಅಂದರೆ ನಮ್ಮ ತಾಯಿ ಕಡೆ ರಿಲೇಟಿವ್ಸಲ್ಲಿ, ಅಂದರೆ ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಮಂಜಣ್ಣ ಯಾವ ಥರ ಅಂದರೆ, ಈ ಸೂಪ್ ಫ್ರಮ್ಸೋ ಮೂವಿ ಇದೆಯಲ್ಲ, ಅದರಲ್ಲಿ ರವಿ ಅಣ್ಣ ಇದ್ದಾರಲ್ಲ ಆ ಥರ. ಅದರಲ್ಲಿ ರವಿ ಅಣ್ಣ ಇದ್ದಾರೆ, ರವಿ ಅಣ್ಣ ನೋಡ್ಕೋತಾರೆ, ರವಿ ಅಣ್ಣ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ಇಲ್ಲಿ ನಮ್ಮ ತಾಯಿ ಕಡೆ ರಿಲೇಟಿವ್ಸಲ್ಲಿ ಕೆಲವ್ರಿಗೆ, ನಾನು ಹೇಳಿದ್ನಲ್ಲ ಆಗಲೇ ಕೆಲವ್ರಿಗೆ ಅಂತ, ಅದರಲ್ಲಿ ಕೆಲವ್ರಿಗೆ ಮಂಜಣ್ಣನ ಮೇಲೆ ಒಂಥರ, ಮಂಜಣ್ಣಂಗೆ ಹೇಳಿದ್ದೀನಿ, ಮಂಜಣ್ಣ ನೋಡ್ಕೋತಾರೆ, ಮಂಜಣ್ಣಂಗೆ ಹೇಳಿದ್ದೀನಿ, ಮಂಜಣ್ಣ ಮಾಡ್ತಾರೆ, ಮಂಜಣ್ಣಂಗೆ ಗೊತ್ತಾ, ಆ ಥರ. ಜಾಗ ಐತೆ ಹೋಗೋದಕ್ಕೆ? ಜಾಗ ಇಲ್ವಾ? ಶಾಸ್ತ್ರ ಮಾಡಿಮ್ಮ ಅಷ್ಟೊಂದು ಶಾಸ್ತ್ರ
ಈಗ ತಾನೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮುಗೀತು. ಪೂಜೆ ಆದಮೇಲೆ ನಮ್ಮ ಅತ್ತೆ ಮಾವ ಅವ್ರನ್ನ ಕೂರಿಸ್ಬಿಟ್ಟು ಅದೇನೋ ಶಾಸ್ತ್ರ ಇರುತ್ತೆ, ಆರತಿ ಬೆಳಗೋದು, ಅರ್ಶಿನ ಕುಂಕುಮ ಹಚ್ಚಿ ಇಲ್ಲ ಆರತಿ ಬೆಳಗ್ಗೆ ಏನೋ ಶಾಸ್ತ್ರಗಳೆಲ್ಲ ಮಾಡಿದ್ರು. ಆಮೇಲೆ ಬಂದಿರೋ ರಿಲೇಟಿವ್ಸು ಗೆಸ್ಟು ಅವರೆಲ್ಲ ಬಟ್ಟೆ ಕೊಡೋರು ಬಟ್ಟೆ ಕೊಡ್ತಾರೆ, ಇಲ್ಲ ಮುಯ್ ಕೊಡೋರು ಮುಯ್ ಕೊಡ್ತಾರೆ. ಇವ್ರು ನೋಡ್ರಿ, ಇವ್ರು ಬಂದುಬಿಟ್ಟು ನಮ್ಮ ಮಾವನ ಮಗಳು ಮತ್ತು ಅಳಿಯ ಅವರು ಎಲ್ಲ ಬಟ್ಟೆ ಕೊಟ್ಟರು. ಆಮೇಲೆ ಇವರು ಮೈತ್ರಿ ಗೊತ್ತಲ್ಲ, ನಮ್ಮ ವ್ಲಾಗ್ ಸ್ಟಾರ್ಟಿಂಗಲ್ಲೇ ನೋಡಿದ್ರಲ್ಲ, ಅವರು ಮತ್ತು ಅವರ ಹಸ್ಬೆಂಡು ನಮ್ಮ ಮಾವ ಅವ್ರಿಗೆ ದೊಡ್ಡಪ್ಪ ಆಗಬೇಕು ಮೈತ್ರಿ ಅವ್ರಿಗೆ ಎಲ್ಲ ಕೊಟ್ಟರು. ಹಾಗೆ ನಾವು ಬಟ್ಟೆ ತಂದಿರಲಿಲ್ಲ, ಮುಯ್ಯೇ ಕೊಟ್ವಿ. ಇವ್ರು ನೋಡ್ರಿ, ಇವರು ನನಗೆ ತಂಗಿ ಆಗಬೇಕು, ಕಸಿನ್ ಸಿಸ್ಟರ್. ಅಂದರೆ ನಮ್ಮ ಬ್ಲಾಗಲ್ಲಿ ಆಗಲೇ ಶುರುನಲ್ಲಿ ನಮ್ಮ ದೊಡ್ಡಕ್ಕ ಅಂತ ಎಲ್ಲ ಹೇಳಿದ್ನಲ್ಲ, ಸುಮ್ಮನೆ ತಮಾಷೆ ಮಾಡಿದ್ದೆ ಅವ್ರ ಹತ್ರ. ಅವ್ರು ಬಂದುಬಿಟ್ಟು ನಮಗೆ ಕಸಿನ್ ಸಿಸ್ಟರ್. ಅಂದರೆ ಆಗಲೇ ಚಿಕ್ಕಮ್ಮ ಚೆನ್ನಾಗಿದ್ದೀರಿ ಅಂತ ಮಾತಾಡ್ಸಿದ್ನಲ್ಲ, ತುಮಕೂರವರು ಅಂತ ಹೇಳಿದ್ನಲ್ಲ, ಅವರ ಮಗಳು ಅವರು. ಮತ್ತು ಇಲ್ಲಿ ರವೆ ಸಜ್ಜಿಗೆ ಎಲ್ಲ ಕೊಡ್ತಾಯಿದ್ದಾರೆ. ಕೆಲವರು ಮನೆ ನೋಡೋದಕ್ಕೆ ಹೋಗೋರು ಮನೆ ನೋಡ್ಕೊ ಬರ್ತಿದ್ರು ಮೇಲ್ಗಡೆ ಹೋಗಿ. ನಾವಿಲ್ಲಿ ರವೆ ಸಜ್ಜಿಗೆ ತೊಗೊಂಡು ಮನೆ ನೋಡ್ಕೊಬರೋಣ ಮೇಲೆ ಎಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಮೇಲ್ಗಡೆ ಹೊರಟ್ವಿ. ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇತ್ತಲ್ಲ, ಅದು ಬಂದುಬಿಟ್ಟು ಹಾಲು. ಆ ಫ್ಲೋರಲ್ಲಿ ಹಾಲು, ಕಿಚನ್ನು, ಬೆಡ್ರೂಮು ಎಲ್ಲ ಐತೆ. ಮತ್ತು ಇದು ಡೂಪ್ಲೆಕ್ಸ್ ಬಿಲ್ಡಿಂಗ್ ಅಂತ ಹೇಳಿದ್ನಲ್ಲ, ಅದ್ರ ಮೇಲ್ಗಡೆ ಫ್ಲೋರಲ್ಲೇ ಇಲ್ಲಿ 2 ಬೆಡ್ರೂಮ್ ಇದ್ದಾವೆ. ಬೆಡ್ರೂಮು, ಅಟ್ಯಾಚ್ ವಾಶ್ರೂಮು ಎಲ್ಲ ಇದ್ದಾವೆ. ಮತ್ತು ಇದ್ರ ಮೇಲ್ಗಡೆ ಇನ್ನೊಂದು ಫ್ಲೋರ್ ಇದೆ, 3 ಫ್ಲೋರ್ ಇರೋದು ಈ ಮನೆ. ಆ ಇನ್ನೊಂದು ಫ್ಲೋರಲ್ಲಿ ಏನೈತೆ ನೋಡ್ಕೊಂಡು ಬರೋಣ ಬನ್ನಿ, ಮೇಲ್ಗಡೆ ಹೋಗೋಣ. ಈ ಫ್ಲೋರಲ್ಲಿ ಇನ್ನೂ ಕೆಲಸ ಕಂಪ್ಲೀಟ್ ಆಗಿಲ್ಲ ಅನಿಸುತ್ತೆ, ಸ್ವಲ್ಪ ಮೆಟೀರಿಯಲ್ಲು ಎಲ್ಲ ಇಲ್ಲೇ ಇಟ್ಟಿದ್ದಾರೆ. ಮತ್ತು ಈ ಕಡೆ ಏನೋ ಗಾರ್ಡನ್ ಮಾಡೋ ಥರ, ಏನೋ ಟೆರೆಸ್ ಗಾರ್ಡನ್ ಮಾಡ್ಬೋದು ಅನಿಸುತ್ತೆ, ಅಲ್ಲೆಲ್ಲ ಜಾಗ ಬಿಟ್ಟಿದ್ದಾರೆ ಒಂದಿಷ್ಟು. ಆಮೇಲೆ ಈ ಕಡೆ ಎಲ್ಲ ಇದು ಒಂದು ಪಾರ್ಟಿ ಹಾಲ್ ಥರ ಮಾಡಿದ್ದಾರೆ ನೋಡ್ರಿ, ದೊಡ್ಡದಾಗಿದೆ. ಬರೀ ಹಾಲು, ಏನೋ ಚಿಕ್ಕ ಪುಟ್ಟ ಫಂಕ್ಷನ್ ಏನಾದರೂ ಮಾಡಿದಾಗ ಪಾರ್ಟಿ ಮಾಡೋದು ಆ ಥರ ಏನೋ ಪಾರ್ಟಿ ಹಾಲ್ ಥರ. ಇಲ್ಲಿ ನಿಂತ್ಕೊಂಡ್ರೆ ಕಿಟಕಿನಲ್ಲಿ ನೋಡಿದ್ರೆ ಒಳ್ಳೆ ವ್ಯೂ ಕಾಣುತ್ತೆ. ಜೊತೆಗಿಲ್ಲಿ ಒಂದು ವಾಶ್ರೂಮು ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿದೆ. 3 ಫ್ಲೋರು ಡುಪ್ಲೆಕ್ಸ್ ಬಿಲ್ಡಿಂಗು, ಚೆನ್ನಾಗಿ ಕಟ್ಟಿದ್ದಾರೆ. ಮನೆಯೆಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಊಟಕ್ಕೆ ಬಂದ್ವಿ. ಊಟನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು ಅಡುಗೆಗಳು. ಮನೆ ಯಾವ ಥರ ತುಂಬ ದೊಡ್ಡದಾಗಿ ಕಟ್ಟಿದ್ದಾರೋ ಅದೇ ಥರನೂ ಐಟಮ್ಸು ತುಂಬ ಜಾಸ್ತಿ ಮಾಡಿಸಿದ್ರು. ಒಂದು 4 ಥರ ಸ್ವೀಟು, ಒಂದು 5-6 ಥರ ಪಲ್ಯ, ಪೂರಿ, ಅದೇನೋ ಗ್ರೇವಿ, ಗೀ ರೈಸು, ಈ ಥರ ಎಲ್ಲ ಮಾಡಿಸಿದ್ರು. ಅಡುಗೆ ಎಲ್ಲ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿದ್ವಿ. ಊಟ ಎಲ್ಲ ಮಾಡಾದಮೇಲೆ ಇಲ್ಲಿ ವಿಳೆದೆಲೆ ಇಟ್ಟಿದ್ರು. ವಿಳೆದೆಲೆ ಈ ಥರ ಫಂಕ್ಷನ್ ಊಟ, ಹಬ್ಬದೂಟ ಆದಾಗ ವಿಳೆದೆಲೆ ಹಾಕಿಟ್ರೆ ಚೆಂದ. ನಮ್ಮ ಶ್ರೀಮತಿಯವ್ರಿಗೂ ವಿಳೆದೆಲೆ ಅವ್ರು ಬೇಡ ಹಾಕೋಣಲ್ಲ, ಎಲ್ಲ ನೋಡಿದ್ರೆ ಏನೋ ಅಂದ್ಕೋತಾರೆ ಫಂಕ್ಷನಲ್ಲಿ ಅಂತಿದ್ರು. ಯಾರು ಏನೋ ಅಂದ್ಕೊಳಲ್ಲ, ಎಲ್ಲರೂ ಅಡಿಕೆಲೆ ಹಾಕತ್ತಿದ್ದಾರೆ ನೋಡು ಅಂತ ಹೇಳ್ಬಿಟ್ಟು ಅವ್ರಿಗೊಂಚೂರು ವಿಳೆದೆಲೆ ಹಾಕ್ಕೊಟ್ಟೆ. ಅಡಿಕೆಲೆ ಹಾಕ್ಕೊಂಡ್ವಿ. ಬಾಯೆಲ್ಲ ಕೆಂಪಗಾಯಿತು. ನನ್ನ ಬಾಯಿ ಕೆಂಪಾಗೈತೆ, ನಿನ್ನ ಬಾಯಿ ಕೆಂಪಗೈತೆ, ನನ್ನ ಮೇಲೆ ಪ್ರೀತಿ ಜಾಸ್ತಿ, ನಿನ್ನ ಮೇಲೆ ಪ್ರೀತಿ ಜಾಸ್ತಿ, ಅದು ಇದು ಮಾತುಕತೆ ನಡೀತು ನಮ್ಮ ಮಧ್ಯೆ. ಊಟ ತಾಂಬೂಲ ಎಲ್ಲ ಆದಮೇಲೆ ಅರ್ಶಿನ ಕುಂಕುಮ ತೊಗೊಂಡೋಗ್ಬೇಕು ಅಂತ ಹೇಳಿದ್ರು ನಮ್ಮ ಶ್ರೀಮತಿಯವ್ರಿಗೆ. ಅದಕ್ಕೆ ಇಲ್ಲಿ ಒಳಗಡೆ ಬಂದ್ವಿ ಮನೆಗೆ. ಇಲ್ಲಿ ನಮ್ಮ ಶ್ರೀಮತಿಯವ್ರು ಮಾತಾಡಿಸ್ತಾ ಇದ್ದಾರೆ ನೋಡ್ರಿ. ಇವ್ರು ಬಂದುಬಿಟ್ಟು ನಮ್ಮ ಶ್ರೀಮತಿಯವರು ಊರು ರೆಡ್ಡಿಹಳ್ಳಿ ಅವರಂತೆ, ಅವ್ರ ತವ್ರ ಮನೆ ರೆಡ್ಡಿಹಳ್ಳಿಯವರು. ಅಂದರೆ ನಮಗೆ ಇವರು ಪರಿಚಯನೇ, ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀನಿ, ತುಂಬ ಚಿಕ್ಕ ವಯಸ್ಸಲ್ಲಿ ಅವ್ರ ಮನೆಗೆಲ್ಲ ಹೋಗಿದ್ದೀವಿ ನಾವು. ಆದರೆ ಈಗ ನೆನಪಿಲ್ಲ, ನನಗೆ ಗೊತ್ತಾಗಲಿಲ್ಲ ಯಾರು ಅಂತ. ತುಂಬ ವರ್ಷಗಳೇ ಆಗಿತ್ತು ಅವ್ರನ್ನೆಲ್ಲ ನೋಡಿ. ಆಮೇಲೆ ಇಲ್ಲಿ ಇದು ಅರ್ಶಿನ ಕುಂಕುಮ ಕೊಡೋದಕ್ಕೆ ಇಲ್ಲಿ ಒಂದು ಅಡುಗೆ ಮನೆ ಕಿಚನ್ನಲ್ಲಿ ಇದೆ ನೋಡ್ರಿ, ಆ ಕಿಚನ್ನು. ಇಲ್ಲಿ ಕರೆದ್ರು, ಇಲ್ಲಿ ಅರ್ಶಿನ ಕುಂಕುಮ ಕೊಟ್ಟರು. ಮತ್ತು ರಿಟರ್ನ್ ಗಿಫ್ಟು, ಅದೇನೋ ರಿಟರ್ನ್ ಗಿಫ್ಟು ಅದೆಲ್ಲ ಕೊಟ್ಟರು. ಆ ಕಡೆ ಅಲ್ಲಿ ಕೂತಿದ್ದಾರೆ ನೋಡ್ರಿ, ಅವರು ಸುಶೀಲಕ್ಕ ಅಂತ, ನಮ್ಮ ಮಂಜಣ್ಣವರ ಮಿಸ್ಸಸ್ ವೈಫ್, ಮಂಜಣ್ಣವ್ರ ವೈಫ್ ಅವರು. ನಿಮಗೆ ಇಲ್ಲಿ ಅಡುಗೆ ಮನೆಯಲ್ಲಿ ಕಿಚನಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ತೋರಿಸ್ತೀನಿ ನೋಡ್ರಿ. ಈಗ ಇಲ್ಲೆಲ್ಲ ತರಕಾರಿ ಬುಟ್ಟಿ, ಅದೇನೋ ಶಾಸ್ತ್ರ ಅಂತೆ, ತರಕಾರಿ ಎಲ್ಲ ಇಡಬೇಕಂತೆ. ಮತ್ತು ಬೀಸೋ ಕಲ್ದು, ಗೊಂಬೆಗಳು ಮತ್ತು ನವಧಾನ್ಯಗಳನ್ನೇನೋ ಒಂದು ಇದ್ರಲ್ಲಿ ತುಂಬಿಟ್ಟಿದ್ದಾರೆ. ಇಲ್ಲಿ ಹಾಲು ಉಗ್ಸಿದ್ದಾರೆ ನೋಡ್ರಿ ಇದು. ಆಮೇಲೆ ಹಣ್ಣುಗಳು, ಈ ನವಿಲು ಥರ ಏನೋ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಗೊಂಬೆಗಳು, ಎಷ್ಟು ಚೆನ್ನಾಗಿದೆ ಅಲ್ಲ, ಇದೆಲ್ಲ ಒಂಥರ ಚೆನ್ನಾಗಿ ಮಾಡಿದ್ದಾರೆ. ಡೆಕೋರೇಷನ್ ಅವರೇನೋ ಮಾಡಿರೋದು ಇದು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಡೆಕೋರೇಷನ್. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಈ ಇದರಲ್ಲಿ ಈ ಥರ ಅಡುಗೆ ಮನೆಯಲ್ಲಿ ಡೆಕೋರೇಷನ್ ಮಾಡಿದ್ರಲ್ಲ, ತುಂಬ ಚೆನ್ನಾಗಿದೆ. ಇದಂತೂ ತುಂಬ ಇಷ್ಟ ಆಯಿತು. ಗೊಂಬೆಗಳೆಲ್ಲ ಇಟ್ಟು ಇದು ಮಾಡಿರೋದು ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಇಷ್ಟ ಆಯ್ತು ನನಗಿದು. ಕೆಳಗೆ ಬೇರೆ ಹೋಗ್ಬೇಕಂತೆ. ಆಂಟಿನ ಮಾತಾಡ್ಸಂಗೆ ಅಂತ ಕೇಳಿ ಬಾ. ಇಲ್ಲ ಒಂದು ಐತೆ ಮಡ್ಲಕ್ಕಿ ಕೊಡೋಕೆ. ಹೌದಾ? ಹಂಗ ಇದೊಂದು ಶಾಸ್ತ್ರನಾ? ಯಾರು ಬಿದ್ದಿರೋದು? ನೀರು ಕುಡಿತೀಯ? ನೀರು ಕುಡಿತೀಯಾ? ನೀರು ಕೊಡ್ಲ? ಮಾಮ ಇಲ್ಲಿ ಮಾಮನ ಮಾತಾಡ್ಸಿಲ್ಲ ನಾನು.
ಹ್ಞೂ ನನ್ನ ಮಕ್ಕಳು ಬರ್ರಿ ಮಾವ ಬರ್ತೀವಿ. ಆಯ್ತು ಆಯ್ತು, ಖುಷಿ ಆಯ್ತು ಬಂದಿದ್ದು. ಫಂಕ್ಷನ್ ಎಲ್ಲ ಮುಗೀತು. ನಾವೀಗ ಮನೆ ಕಡೆ ಹೊರಟ್ವಿ. ನಮ್ಮ ರಿಲೇಟಿವ್ಸು ಎಲ್ಲರೂ ಸಿಕ್ಕಿ ಮಾತಾಡಿಸಿದ್ದು ಖುಷಿ ಆಯಿತು. ಈ ಫಂಕ್ಷನ್ನು ಚೆನ್ನಾಗಿತ್ತು. ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.